ಈಗ ಮತ್ತೆ ಅವರು ಗಂಡ ಪ್ರವೀಣ್ ಅನ್ನೋರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಪ್ರವೀಣ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಆ ಲಾಸ್ಟ್ ಫೋಟೋ ತೋರಿಸಿ ಮಗಳದು. ಲಾಸ್ಟ್ ಫೋಟೋ ತೋರಿಸಿ ನೋಡಿ. ಆ ಫೋಟೋ ನೋಡಿ. ನಿಮ್ಗೆ ಕಾಣ್ತಾ ಇದೆಯಾ ಪ್ರವೀಣ್? ಅದೇ ಅದೇ ಕೊನೆ ಫೋಟೋ ಇರಬೇಕು ಮಗುದು. ಹಾಂ, ಕಣ್ಣಾಗ ನೀರು ನಾನು ಬರುತ್ತೆ. ಮೈಸೂರಲ್ಲಿ ಒಂದು ಐಸ್ ಕ್ರೀಮ್ ಶಾಪ್ ಕರ್ಕೊಂಡು ಹೋಗಿದ್ದೆ ಮೇಡಮ್. ಅವಾಗ ಅದು ನೀವು ನಿಮ್ದು ನೀವು ಕರ್ಕೊಂಡು ಹೋಗಿದ್ದ ಅಥವಾ ಇವ್ರು ಕರ್ಕೊಂಡು ಹೋಗಿದ್ದ ಸರ್? ನಾನು ನನ್ನ ಚಿಕ್ಕ ಮಗಳು ದೊಡ್ಡ ಮಗಳು 3 ಜನರು ಹೋಗಿದ್ವಿ. ಅದಕ್ಕೆ ಅಷ್ಟು ಖುಷಿಯಾಗಿದೆ ಮಗು ಅಲ್ಲ, ತಂದೆ ಹತ್ರ ಇರೋದಕ್ಕೇನೆ ಅಷ್ಟು ಖುಷಿಯಾಗಿದೆ ಅಂತ ಅನ್ಸುತ್ತೆ. ಏನು ಇವತ್ತು ಅರೆಸ್ಟ್ ಮಾಡಿದಾರಲ್ಲ ನಿಮ್ಮ ಧರ್ಮಪತ್ನಿನ? ಇವಾಗ ಸಂಜೆ ಗೊತ್ತಾಯ್ತು. ಏನಂತೆ? ತಮಗೆ ಬಂದಿರೋ ಮಾಹಿತಿ ಏನು, ಹೆಂಗಂತೆ ಇದು? ಅಲ್ಲ, ನನಗೆ ನ್ಯೂಸ್ ಅಲ್ಲೇ ಗೊತ್ತಾಗಿದ್ದು ಮೇಡಮ್. ಅದೇನೋ ಸಕಲೇಶ್ಪುರ ಹತ್ರ ಎಲ್ಲೋ ಇಟ್ಕೊಂಡ್ ಬಂದಿದ್ದಾರೆ ಅಂತ ಗೊತ್ತಾಗಿದೆ. ನನಗೆ ಸ್ಟೇಷನ್ ಇಂದ ಯಾರು ಕಾಲ್ ಮಾಡಿಲ್ಲ, ನನ್ಗಿನ್ನೂ ಗೊತ್ತಿಲ್ಲ. ಅಲ್ಲಿಂದ ಅಫಿಷಿಯಲ್ ಆಗಿ ನನ್ಗೆ ಯಾರು ಏನು ಹೇಳಿಲ್ಲ. ಮರ್ಡರ್ ಆಗಿರೋದು ನಿಜಾನಾ? ಗೊತ್ತಿಲ್ಲ ಮೇಡಮ್, ಅದು ಸರ್ವೇ ಹೇಳ್ಬೇಕಾಗತ್ತೆ ನನಗೆ. ಗೋವರ್ಧನ್ ಸರ್ ಇಲ್ಲ ಅಂದ್ರೆ ರೀನಾ ಮೇಡಮ್ ಅವ್ರು ಹೇಳಿದ್ರೆ ಕನ್ಫರ್ಮ್ ಆಗುತ್ತೆ ಮೇಡಮ್. ಆದ್ರೆ ತಪ್ಪು ನಡೆದಿದೆ, ತಪ್ಪು ಮಾತ್ರ ನಡೆದಿದೆ, ನಿಜ ಮೇಡಮ್. ಸಾಯಿಸಿರೋದು ನಿಜಾನಾ? ಎಸ್ ಮೇಡಮ್, ಅಸ್ಫಿಕ್ಸಿಯೇಷನ್ ಅಂತಾನೆ ಹಾಕಿದ್ದಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ. ಅಂದ್ಮೇಲೆ ಮಾಡಿದ್ದಾರೆ ಮೇಡಮ್, ಏನೋ ಮಾಡಿದ್ದಾರೆ, ತಪ್ಪು ಏನೋ ಮಾಡಿದ್ದಾರೆ ಇಡಿಯಟ್ಸ್ ಗಳು ಸೇರ್ಕೊಂಡು ನನ್ ಮಗಳಿಗೆ. ಈಗ ನಮಗೆ ಬರ್ತಾ ಇರುವಂಥ ಇದು ಸ್ಟೋರಿ ನಿಜಾನಾ? ಯಾಕಂದರೆ ನಾನು ಈ ವಿಚಾರದಲ್ಲಿ ತುಂಬ ಕನ್ಫರ್ಮ್ಡ್ ಆಗಿರೋಕ್ಕೆ ಬಯಸ್ತೀನಿ. ಯಾಕೆಂದರೆ ನಾಳೆ ಇನ್ನೊಂದು ಸ್ಟೋರಿ ಬರಬಾರ್ದು. ನನಗೆ ಯಾರು ಇಲ್ಲಿವರೆಗೂ ನನಗೆ ಹೇಳಿಲ್ಲ ಮೇಡಮ್, ಈ ತರ ನಡೆದಿದೆ ಸಂಗತಿ, ಈ ತರ ಆಗಿದೆ, ಅದಕ್ಕೆ ಈ ತರ ಒಂದ್ ಐಸ್ ಕ್ರೀಮ್ಗೆ ಅಂತ. ನನಗೆ ನಿಜವಾಗ್ಲೂ ನಂಬಕ್ ಆಗ್ತಾ ಇಲ್ಲ ಮೇಡಮ್. 50 ರೂಪಾಯಿನೋ 100 ರೂಪಾಯಿನೋ ಮೇಡಮ್ ಒಂದ್ ಐಸ್ ಕ್ರೀಮ್. ಏನಂತ ದೊಡ್ಡ ವಿಷಯ ಇದು, ಬೇಡ ಅದು ಕೊಡಿಸ್ಬಿಟ್ಟಿದ್ರೆ ಆಗೋಗ್ಬಿಡ್ತಿತ್ತು ಮೇಡಮ್. ನನ್ ಮಗಳು ಯಾವಾಗ್ಲೂ ಅಷ್ಟೇ ಮೇಡಮ್, ಯಾವುದೇ ಫ್ರೂಟ್ ಫ್ಲೇವರ್ ಐಸ್ ಕ್ರೀಮ್ ತಿಂತಾ ಇರ್ಲಿಲ್ಲ. ಅವ್ರು ತಿನ್ನೋದು 2 ಟೈಪ್ ಆಫ್ ಐಸ್ ಕ್ರೀಮ್. ಒಂದು ಚಾಕ್ಲೇಟ್ ಐಸ್ ಕ್ರೀಮ್ ಬ್ರೌನ್ ಕಲರ್ ಇರ್ಬೇಕು, ಇಲ್ಲ ಒಂದು ವೆನಿಲಾ ಐಸ್ ಕ್ರೀಮ್ ಅದ್ರ ಮೇಲೂ ಚಾಕ್ಲೇಟ್ ಸಿರಪ್ ಇಲ್ಲಾಂದ್ರೆ ಚಾಕೋ ಚಿಪ್ಸ್ ಹಾಕಿರ್ಬೇಕು ಮೇಡಮ್. ಇದ್ರೆ ಮಾತ್ರ ತಿಂತಾಳವಳು, ಬೇರೆ ಯಾವ ಫ್ರೂಟ್ ಫ್ಲೇವರು ಮುಟ್ಟೋದಿಲ್ಲ. ಅವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೂ ಸಹಿತ ಪಿಂಕ್ ಕಲರ್ ಲಿಕ್ವಿಡ್ ಟೈಪ್ ಏನೋ ಹೊಟ್ಟೆಲಿ ಇತ್ತು ಅಂತ ಹೇಳಿದ್ರು. ಸೊ ಐ ಕ್ಯಾನ್ ಅಸ್ಯೂಮ್ ಅದನ್ನ ಸ್ಟ್ರಾಬೆರಿ ಐಸ್ ಕ್ರೀಮ್ ಕೊಟ್ಟಿರ್ತಾರೆ. ಅವಳಿಗೆ ಇಷ್ಟ ಇಲ್ಲ ಆ ಫ್ಲೇವರ್ಸ್, ಫ್ರೂಟ್ ಫ್ಲೇವರ್ಸ್ ಇಷ್ಟ ಇಲ್ಲ, ಅದಕ್ಕೆ ಬಿಸಾಕಿರ್ತಾರೆ. ಬೇರೆ ಐಸ್ ಕ್ರೀಮ್ ಒಂದು ಕೊಡ್ಸ್ಬಿಟ್ಟಿದ್ರು ಆಗೋಗ್ಬಿಡ್ತಿತ್ತಲ್ಲ ಮೇಡಮ್ ಅದು. ಅಮ್ಮಮ್ಮ ಅಂದ್ರೆ 100-150 ರೂಪಾಯಿ ಬ್ಯಾಸ್ಕಿನ್ ರಾಬಿನ್ಸ್ ಅಲ್ಲ ಐಸ್ ಕ್ರೀಮ್, ಒಂದ್ ಕೋನ್, ಒಂದ್ ಸ್ಕೂಪ್, ಒಂದ್ ಸ್ಟಿಕ್, ಬಾಲ್ ಅಷ್ಟಾಗಿರ್ತಿದ್ರು. ಏನಂತೆ ಐಸ್ ಕ್ರೀಮ್ ಬೀಳಿಸಿ ಹಠನಾ ಸ್ವಲ್ಪ ಮಗಳು? ಅವ್ರಿಗೆ ಐಸ್ ಕ್ರೀಮು ಮತ್ತೆ ಚಾಕ್ಲೇಟ್ ವಿಷಯದಲ್ಲಿ ಅವರು ಹಠ ಮಾಡ್ತಿದ್ರು ಮೇಡಮ್. ಅವ್ರನ್ನ ಇದು ಬೇಕು ಚಾಕ್ಲೇಟ್ ಅಂತ ಹೇಳಿದ್ರೆ, ಅಂದ್ರೆ ಅವ್ರು ತಗೊಂತ ಇದ್ದಿದ್ದು 5 ರೂಪೀಸ್ ಡೈರಿ ಮಿಲ್ಕ್, ಇಷ್ಟು ಉದ್ದದ್ದು. ಅದು ಬಿಟ್ಟು ಬೇರೆ ಏನೇ ದೊಡ್ಡ ಐಸ್ ಕ್ರೀಮ್, ಇದು 50 ರೂಪಾಯಿ ಚಾಕ್ಲೇಟ್ ತಗೊಂಡೋದ್ರು ತಿಂತಾ ಇರ್ಲಿಲ್ಲ ಅವರು. ಆತರ ಅದು ಅಂದ್ರೆ ಅಂತ ಎಕ್ಸ್ಪೆನ್ಸಿವ್ ಇಲ್ಲ ಮೇಡಮ್. ಅವ್ರು ನೋಡ್ಕೊಳ್ಳೋದಕ್ಕೂ ಅವ್ರ ಆತರ ಅಲ್ವೇ ಅಲ್ಲ ಮೇಡಮ್. ಅವರು ಬಹಳ ಇಂಟೆಲಿಜೆಂಟ್ ಅಂದ್ರೆ ಬಹಳ ಇಂಟೆಲಿಜೆಂಟ್ ಮೇಡಮ್. ಬೇಗ ಏನಾದ್ರು ಒಂದು ಮಾತು ಒಂದು ಸತಿ ಕಲ್ಸ್ಕೊಟ್ಬಿಟ್ರೆ ಪಟ್ಟನ ಕಲ್ತ್ಬಿಡೋರು ಮೇಡಮ್. ಅವರು ಅಷ್ಟು ಫಾಸ್ಟ್ ಇತ್ತು ಅವ್ರ ಗ್ರಾಸ್ಪಿಂಗ್ ಪವರ್ ಅವ್ರದ್ದು ಮೇಡಮ್. ಓದಿನ ವಿಷಯದಲ್ಲಾಗಿರ್ಲಿ, ನಂಬರ್ಸ್ ಹೇಳ್ಕೊಟ್ರೆ ವಾಟ್ ಈಸ್ ದ ಕ್ಯಾಪಿಟಲ್ ಆಫ್ ಡೆಲ್ಲಿ ಅಂತ ಇದು ಇಂಡಿಯಾ ಅಂತ ಕೇಳಿದ್ರೆ ನ್ಯೂ ಡೆಲ್ಲಿ ಅಂತ ಹೇಳೋರು. ಕರ್ನಾಟಕ ಕ್ಯಾಪಿಟಲ್ ಯಾವ್ದಮ್ಮ ಅಂತ ಹೇಳಿದ್ರೆ ಬೆಂಗಳೂರು ಅಂತ ಹೇಳೋರು. ಈ ಸ್ಟೇಟ್ ಕ್ಯಾಪಿಟಲ್ಸ್ ಎಲ್ಲ ರಾಜ್ಯದಲ್ಲಿ ಟಿವಿ ನೋಡ್ಕೊಂತ ಏನೇನೋ ಮಾಡ್ಕೊಂತ ಅವರೇ ಕಲ್ತ್ಬಿಟ್ಟಿದ್ರು ಮೇಡಮ್. ಅವರು ಎಷ್ಟೋ ವಿಷಯಗಳು ಕಲ್ತಿದ್ರು ಈ ತರ ಮೇಡಮ್. ಪಾಪ ಅಂತ ಅಷ್ಟು ಬ್ರಿಲಿಯಂಟ್ ಮೈಂಡ್ ಮೇಡಮ್ ಆ ಮುಂದೆ. ನನಗೆ ದೇವರಲ್ಲಿ ನಾನೇನು ಪ್ರಾರ್ಥಿಸೋದು ಏನು ಗೊತ್ತಾ ಪ್ರವೀಣ್ ಅವರೇ? ನಾನು ಒಂದು ತಾಯಿ, ಆದರೆ ಆ ತಾಯಿ ಪಾತ್ರ ಏನೂ ಇರಬಾರ್ದು. ತಾಯಿ ಇಂಥ ಕೆಲಸ ಮಾಡಿರಬಾರ್ದು, ತಾಯಿ ಹಂತಕ್ಕೆ ಆಗಬಾರ್ದು, ತಾಯಿದೇನು ತಪ್ಪಿರಬಾರ್ದು. ಇನ್ವೆಸ್ಟಿಗೇಷನಲ್ಲಿ ಆ ಥರ ಸುದ್ದಿ ಬರ್ಬೇಕಂತ ಬಯಸ್ತೀನಿ. ಇವನ್ ಐ ಪ್ರೇ ಫಾರ್ ಇಟ್ ಮ್ಯಾಮ್. ನಾನು ಅದನ್ನೇ ಪ್ರೇ ಮಾಡ್ತೀನಿ. ಅದು ಸುಳ್ಳಾಗ್ಲಿ, ಅವಳು ಏನೋ ಅವಳದು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಸುಳ್ಳಾಗ್ಲಿ ಅಂತದಕ್ಕೆ ನಾನು ಬೇಡ್ಕೊಂತೀನಿ ಮೇಡಮ್. ಬಿಕಾಸ್ ಇಟ್ ವಿಲ್ ಸೆಟ್ ಅ ರಾಂಗ್ ಎಕ್ಸಾಂಪಲ್ ಟು ದ ಹೋಲ್ ವುಮೆನ್ ಕಮ್ಯುನಿಟಿ. ಅವ್ರಿಗೆ
ಅವ್ರದ್ದು ಎಲ್ಲಾರು ನಂಬಿಕೆ ಅನ್ನೋದೇ ಕಳ್ಕೊಂಡ್ಬಿಡ್ತಾರೆ. ಈ ಮ್ಯಾರೇಜ್ ಅನ್ನೋದ್ ಮೇಲೆ ನಂಬಿಕೆ ಕಳ್ಕೊಂತಾರೆ ಜನರು, ಪ್ರೀತಿ ಅನ್ನೋದ್ ಮೇಲೆ ನಂಬಿಕೆ ಕಳ್ಕೊಂತಾರೆ, ಭರವಸೆ ಅನ್ನೋದಕ್ಕೆ ಕಳ್ಕೊಂತಾರೆ ಜನರು. ಮೈ ಓನ್ ಡಾಟರ್, ಶಿ ಡಸಂಟ್ ವಾಂಟ್ ಟು ಟಿವಿ ನೋಡಕ್ ಅವ್ರಿಗೆ ಇಷ್ಟ ಇಲ್ಲ. ಅಮ್ಮ ಮುಖ ಎಲ್ಲಿ ಬರುತ್ತೋ ಅಪ್ಪ ಮುಖ ಎಲ್ಲಿ ಬರುತ್ತೋ ಅಂತ ಇದ್ ಮಾಡ್ತಾ ಇದಾರೆ ಅವರು. ಅಂಡ್ ಶಿ ಇಸ್ ಓನ್ಲಿ 17. ಇವಾಗ ಹರ್ ಬ್ರೈನ್ ಇಸ್ ಮೋಲ್ಡಿಂಗ್, ಇವಾಗ ಮೋಲ್ಡ್ ಆಗ್ತದೆ. ಅವರು ಇವೇನಾರ ಒಂದು ಟ್ರಾಮಾ ಆಯ್ತು ಅಂತ ಹೇಳಿದ್ರೆ ಇಟ್ ವಿಲ್ ಇಂಪ್ಯಾಕ್ಟ್ ಫಾರ್ ದ ರೆಸ್ಟ್ ಆಫ್ ಅವರ್ ಲೈಫ್ ಮೇಡಮ್ ಅವ್ರಿಗೆ. ಅಲ್ವಾ, ನಿಮ್ಮ ಯಾವಾಗಲೂ ಅಷ್ಟೇ ತಂದೆ ತಾಯಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಯಾಕೆ ದೊಡ್ಡವರು ಹೇಳ್ತಾರೆ ಅಂದರೆ ಇಂಥ ವಿಚಾರಗಳಿಗೆ ಹೇಳೋದು. ಹಂಗಂತ ಇರೋಕ್ಕಾಗದೇ ಇರುವಂಥ ಸಂಬಂಧಗಳನ್ನು ಭಾರ ಹೊತ್ಕೊಂಡು ಜೀವನ ಮಾಡೋದು ಕಷ್ಟ. ಆದರೆ ಮಕ್ಕಳು ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಒಂದು ಡಿಸಿಷನ್ಗೆ ಬಂದುಬಿಡ್ಬೇಕು ತಂದೆ ತಾಯಿಗಳು. ಇಲ್ಲ ಭಾಳ ಸಂಬಂಧಗಳು ಮಕ್ಕಳಿಗೋಸ್ಕರ ಮುಂದುವರಿಸ್ತಾರೆ ಪ್ರವೀಣ್ ಅವರೇ. ಆಗದೇ ಇಲ್ಲ ಅಂದರೂ ಕೂಡ ನೀವು ಹೇಳಿದ್ರಲ್ಲ, ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ಮಕ್ಕಳಿಗೋಸ್ಕರ ಲೈಫನ್ನು ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತಾರೆ. ಆದರೆ ನಿಮ್ಮ ಹೆಂಡತಿ ವಿಚಾರದಲ್ಲಿ ಆಕೆಗೆ ಪ್ರಿಯಕರನೇ ಜಾಸ್ತಿ ಆಗ್ಬಿಟ್ಲ ಅಂದರೆ at the cost of own daughter. It shows him over everything else in this world. ಮಕ್ಕಳು ಫ್ಯೂಚರ್ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್. ಈ ಸಾವು ಆದಮೇಲೆ ತಮ್ಮ ಬಾಮೈದ ಕಂಪ್ಲೇಂಟ್ ಮಾಡಿದ್ರಾ? ಅವರೇ ಯೂಡಿಆರ್ ಫೈಲ್ ಮಾಡಿಸಿದ್ರು. ಅನುಮಾನ ವ್ಯಕ್ತಪಡಿಸಿದ್ರಾ? ಹೌದು ಮೇಡಮ್. ಅನುಮಾನ ವ್ಯಕ್ತಪಡಿಸಿದ ಮೇಲೂ ಕೂಡ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿಲ್ಲ ಅಂತಂದರೆ ನನಗಿದು ನಂಬಕ್ಕೆ ಕಷ್ಟ ಆಗ್ತಾ ಇದೆ ಮೇಡಮ್. ನನಗೆ ನೋಡಿ ಮೇಡಮ್, ನಂದು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ನಾನು ಇವಾಗ ಅಡಾಪ್ಟ್ ಆಗಿರೋದು. ಸೊ ನನಗೆ, ನೀವು ಜರ್ನಲಿಸಂ ಲೈನ್ ಅಲ್ಲಿ ಇದ್ದೀರಾ, ನಿಮಗೆ ಗೊತ್ತಿರುತ್ತೆ ವಾಟ್ ಇಸ್ ದ ಲೈನ್ ಆಫ್ ವರ್ಕ್ ಅಂತ ಗೊತ್ತಿರುತ್ತೆ. ಪೊಲೀಸ್ ಅವ್ರಿಗೆ ಗೊತ್ತಿರುತ್ತೆ, ನನಗೆ ಗೊತ್ತಿರ್ಲಿಲ್ಲ ಆ ಟೈಮ್ ಅಲ್ಲಿ. ನಮ್ಮ ಅಕ್ಕ ನನಗೆ ಹೇಳೋ ತನಕನೂ ನನಗೆ ಗೊತ್ತಿರ್ಲಿಲ್ಲ ದಟ್ ಇಲ್ಲಿ ಮೋಸದ ಸಾವಾಗಿದೆ ಅಂತನೂ ನನಗೆ ಗೊತ್ತಿರ್ಲಿಲ್ಲ. ಇದೆಲ್ಲ ಆದ್ಮೇಲೂ ನಾನು ಸಬ್ ಇನ್ಸ್ಪೆಕ್ಟರ್ ಏನ್ ಹೇಳಿದ್ರು ನಾನು ಅದನ್ನೇ ಒಪ್ಕೊಂಡೆ. ಯಾಕಂದ್ರೆ ಅವ್ರು ಹೇಳ್ತಾ ಇದಾರೆ ಅಂದ್ಮೇಲೆ ಇರ್ಬೇಕಪ್ಪ, ಇದೇ ಪ್ರೊಸೀಜರ್ ಇರ್ಬೇಕು ಅಂತ ನಾನು. ಏನ್ ಹೇಳ್ತಿದ್ರು ಮೇಡಮ್, ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ನಾನು ಸಬ್ ಇನ್ಸ್ಪೆಕ್ಟರ್ ಸರ್ ಹತ್ರ ತಗೊಂಡೋದೆ. ಸರ್ ನೋಡಿ ಸರ್, ಇಲ್ಲಿ ಕಾಸ್ ಆಫ್ ಡೆತ್ ಇಲ್ಲಿ ಅಸ್ಫಿಕ್ಸಿಯೇಷನ್ ಅಂತ ಬರ್ದೈತೆ, ಒಬ್ಲಿಟರೇಟೆಡ್ ವಿಂಡ್ ಪೈಪ್, ಬ್ಲಡ್ ಫೋರ್ಸ್ ಟ್ರಾಮಾ ಅಂತೆಲ್ಲ ಬರ್ದಿದೆ. ಏನ್ ಸರ್ ಹಿಂಗ್ ಬರ್ದೈತಲ್ಲ ಸರ್ ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತ ಹೇಳಿದ್ರೆ, ಹೂನಪ್ಪ, ಆದ್ರೂ ಇನ್ನೂ ಒಂದ್ ಸ್ವಲ್ಪ ಕನ್ಫರ್ಮೇಶನ್ ಬೇಕಲ್ಲ, ಅದಕ್ಕೆ FSL ರಿಪೋರ್ಟ್ ಬರ್ಲಿ. ಆಮೇಲೆ FSL ರಿಪೋರ್ಟ್ ಬಂದ್ಮೇಲೆ ಡಾಕ್ಟರ್ದು ಫೈನಲ್ ಒಪಿನಿಯನ್ ತಗೊಂಡ್ಬಿಟ್ಟು, ಆ ಡಾಕ್ಟರ್ ಫೈನಲ್ ಒಪಿನಿಯನ್ ಅಲ್ಲಿ ಹೌದು ಇದು ಮರ್ಡರ್ ಅಂತ ಬಂತು ಅಂತ ಹೇಳಿದ್ರೆ ನಾವ್ ಅದನ್ನ ಮರ್ಡರ್ ಇನ್ವೆಸ್ಟಿಗೇಷನ್ ಅಂತ ತಿರ್ಸ್ಬಿಡೋಣ ಅಂತ ಅವ್ರು ಹೇಳಿದ್ರು ಸರ್. ನಾನು ಇದೇ ಇರ್ಬೋದೇನೋ ಪ್ರೊಸೀಜರ್ ಅಂತ ಅನ್ಕೊಂಡು ನಾನು ಆಯ್ತು ಬಿಡುತ್ತೆ ಸುಮ್ನಾಗಿದ್ದೆ. ಆಮೇಲೆ ಇದು IGP ಸರ್ ಹತ್ರ ಹೋದಾಗ ಅವರು ಸರಿಯಪ್ಪ ನಾನು ಇನ್ವೆಸ್ಟಿಗೇಟ್ ಮಾಡ್ತೀನಿ, ನನ್ಗೆ ಅಲ್ಲಿ ತನಕನೂ ಗೊತ್ತಿರ್ಲಿಲ್ಲ ಇದ ಪ್ರೊಸೀಜರ್ ಹಿಂಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಅಂತಾನು ಗೊತ್ತಿರ್ಲಿಲ್ಲ. IGP ಸರ್ ಅವರು ಆಮೇಲೆ ಏನ್ ಮಾಡಿದ್ರು ಗೊತ್ತಿಲ್ಲ ನನಗೆ. ACP ಮೇಡಮ್ ಅವರು ಬಂದು ಇನ್ವಾಲ್ವ್ ಆಗಿದ್ಮೇಲೆ ಇದು ಕೇಸು ಮುಂದೆ ಬಂತು, ಅರೆಸ್ಟ್ ಕೂಡ ಆಗಿದೆ, ಇವಾಗ ಮೀಡಿಯಾಗೆಲ್ಲ ಬಂದಿದೆ ಮೇಡಮ್. ಅದ್ರದ್ದು ಹೋಲ್ ಥಿಂಗ್ ಟುಕ್ ಅರೌಂಡ್ 2.5 months ಮೇಲೆ ತಗೊಂತು ಮೇಡಮ್. ಇದು ಇಲ್ಲಿ ಈ ಹಂತಕ್ಕೆ ಬರಕ್ಕೆ 2.5 ತಿಂಗಳು ಮೇಲೆ ಆಯ್ತು ಮೇಡಮ್. ತುಂಬಾ ನಂಬೋದಕ್ಕೆ ಕಷ್ಟ ಸರ್, ಇದು ತುಂಬಾ ನಂಬೋದಕ್ಕೆ ಕಷ್ಟವಾಗಿರುವಂಥ ಕೇಸ್ ಸರ್. ಈಗ ನಿಮ್ಮ ಮಗಳು ಇದ್ದಾಳಲ್ಲ, ದೊಡ್ಡ ಮಗಳು, ಆ ಮಗಳು ಏನು ಹೇಳ್ತಾಳೆ ಸರ್ ಇದೆಲ್ಲ? ಯಾಕಂದರೆ ಇವತ್ತು ಇದು ತುಂಬ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದೆ, ಎಲ್ಲಿ ನೋಡಿದ್ರು ಇದೇ ಸುದ್ದಿ. ನೀವು ಸೋಷಿಯಲ್ ಮೀಡಿಯಾ ತಗೊಳ್ಳಿ, TV ಚಾನಲ್ಗಳು ತಗೊಳ್ಳಿ, ಎಲ್ಲದರಲ್ಲೂ ಈ ಸುದ್ದಿನೇ. ನಿಮ್ಮ ಮಗಳು ಹೆಂಗೆ ರಿಯಾಕ್ಟ್ ಆಗ್ತಿದ್ದಾಳೆ ಇದಕ್ಕೆ? ಮೇಡಮ್, ಅವ್ರನ್ನ ನಾನು ಸಾಧ್ಯವಾದಷ್ಟು ಈ ಮೀಡಿಯಾ ಇದು ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಇದ್ರೆಲ್ಲದ್ರಿಂದನೂ ಅವ್ರನ್ನ ಸ್ವಲ್ಪ ಐಸೋಲೇಟ್ ಮಾಡ್ತಾ ಇದ್ದೀನಿ. ಏನಕ್ಕಂದ್ರೆ ಒನ್ಸ್ ಅವರು ಇದೆಲ್ಲ ಆಗಿದೆ, ಇಷ್ಟೆಲ್ಲ ನಡೆದಿದೆ ಅಂತ ಎಲ್ಲಾರು ಅವ್ರಿಗೂ ಗೊತ್ತಾದ್ರೆ ಅವ್ರದ್ದು ಮೈಂಡ್ ಸೆಟ್ ಎಲ್ಲಿ ಚೇಂಜ್ ಆಗೋಗ್ಬಿಡುತ್ತೆ. ದ ವೇ ಅವಳು ಬದುಕು ಬಗ್ಗೆ ನೋಡೋ ರೀತಿ ಎಲ್ಲಾರ ಚೇಂಜ್ ಆಗೋಗ್ಬಿಡುತ್ತೆ ಅಂತ ಒಂದು ಸ್ವಲ್ಪ ಭಯ ಬೇರೆ ಇದೆ ಮೇಡಮ್ ನನಗೆ. ಬಿಕಾಸ್ ಈಸ್ ಆಫ್ಟರ್ ಆಲ್ 17 years ಅವಳು, ತುಂಬಾ ಚಿಕ್ಕವಳು ಇವಾಗ. ಇನ್ನೊಂದು 5-6 ವರ್ಷ ಆಯ್ತು ಅಂತ ಹೇಳಿದ್ರೆ ಅವರು ಮದುವೆ ವಯಸ್ಸಿಗೆ ಬರ್ತಾರೆ. ಸೊ ಇದೊಂದು ಈ ಟ್ರಾಮಾನ ಎಷ್ಟಾಗತ್ತೋ ಅಷ್ಟು ಅವಾಯ್ಡ್ ಮಾಡಿ ಕಂಟ್ರೋಲ್ ಮಾಡಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಮೇಡಮ್. ಅವ್ರಿಗೆ ಏನ್ ಗೊತ್ತಿದೆ, ಇಲ್ಲಿ ಇದುವರೆಗೂ ನಡೆದಿರೋದ್ರಲ್ಲಿ ಒಂದು 30% or 40% ಅಷ್ಟೇ ಗೊತ್ತಿದೆ ಮೇಡಮ್. ಅವ್ರಿಗೆ ಅದ್ರ ಮೇಲೆ ಗೊತ್ತಿಲ್ಲ, ನಾನು ಅವ್ರಿಗೆ ಹೇಳಕ್ ಹೋಗಿಲ್ಲ. ಅಂದ್ರೆ ಈಗ ನಡೀತಾ ಇರೋದು ಏನೋ ಗೊತ್ತಿಲ್ಲ.
ಹೇಳಿ ಹೇಳಿ. ಇಲ್ಲ ಮೇಡಮ್. ಅಂಡ್ ಶಿ ಹಸ್ ಆಲ್ಸೋ ಚೋಸನ್, ಇವಾಗ ಎಲ್ಲ ಇಂಜಿನಿಯರಿಂಗ್ ಮಾಡ್ಬೇಕು ಅದು ಮಾಡ್ಬೇಕು ಅಂತ ಫಸ್ಟ್ ಟೈಮ್ ಐಮ್ ಟೆಲಿಂಗ್ ಯು ಪ್ರೌಡ್ ಮೇಡಮ್. ಶಿ ಹಸ್ ಚೋಸನ್ ಟು ಜಾಯಿನ್ ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ಸ್ ಮೇಡಮ್. ಗುಡ್. ಈಗ ತಾಯಿ ಬಗ್ಗೆ ಅಭಿಪ್ರಾಯ ಏನು ಅಂದರೆ, ಈ ಇನ್ಸಿಡೆಂಟ್ ಅಲ್ಲ, ಅದಕ್ಕಿಂತ ಮುಂಚೆ ಆಕೆ ಭಾಳ ನೋಡಿದ್ದಾಳೆ ನಿಮ್ಮಿಬ್ಬರ ಮಧ್ಯೆ ನಡೆದಂಥ ಘಟನೆಗಳು. ಮತ್ತು ತನ್ನ ತಾಯಿಗೆ ಅವಳಿಗೆ ಗೊತ್ತಾ ಈ ಮೋಹನ್ ವಿಚಾರ? ಗೊತ್ತಿದೆ ಮೇಡಮ್, ಅವಳಿಗೆ ಗೊತ್ತಿದೆ ದಟ್ ಶಿ ಮೇಡ್ ಅ ಚಾಯ್ಸ್ ಟು ಗೋ ವಿತ್ ಹಿಮ್ ಅಂಡ್ ಡೈವರ್ಸ್ ಮೀ, ಅದೆಲ್ಲ ಅವ್ಳಿಗೆ ಗೊತ್ತಿದೆ ಮೇಡಮ್ ಅವ್ರಿಗೆ. ಬಟ್ ತಾಯಿ ಬಗ್ಗೆ ಪ್ರೀತಿ ಇದೆಯಾ ಸರ್ ಮಗಳಿಗೆ? ಇಲ್ಲ ಮೇಡಮ್, ಶಿ ಹೇಟ್ಸ್ ಹರ್ ನೌ. ಆಲ್ ರೈಟ್, ನೋಡೋಣ. ನಾಳೆ ಏನೋ ಪ್ರೆಸ್ ಮೀಟ್ ಮಾಡ್ತಾರಂತೆ ಪ್ರವೀಣ್ ಅವರೇ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾರಂತೆ. ನಾವು ಕಾಯೋಣ. ಈಗ ದಿನಕ್ಕೊಂದು ವಿಚಾರಗಳು ಹೊರಗಡೆ ಬರ್ತಾ ಇದೆ. ಬಟ್ ಡೆಫಿನೆಟ್ಲಿ ನಾನು ಪ್ರೇ ಮಾಡೋದೇನು ಅಂತಂದರೆ, ತಾಯಿ ಇನ್ವಾಲ್ವ್ಮೆಂಟ್ ಇರಬಾರ್ದು ಅಷ್ಟೆ. ನೀವೇ ಹೇಳ್ದಾಗೆ ಇಡೀ ಅದು ಹೆಣ್ಣು ಕುಲಕ್ಕೆ ಅವಮಾನ ಸರ್. ಆಲ್ ರೈಟ್, ಹಾಗೆ ಲೈನಲ್ಲಿರಿ ಸರ್. ಒಂದು ಬ್ರೇಕಿಂಗ್ ಏನೋ ಬರ್ತಾ ಇದೆ ಅಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದೇನು ಅಂತ ನೋಡೋಣ. ಇನ್ನು ಬರುತ್ತೆ. ಅಲ್ಲ, ಈಗ ಬರ್ತಾ ಇರೋಂಥ ಸುದ್ದಿ ಪ್ರಕಾರ ಸರ್, ಮಗಳದು ಶವ ಇದ್ರೂ ಪಾರ್ಟಿ ಮಾಡೋಕ್ಕೆ ಹೋದ್ರು, ಲಾಂಗ್ ಡ್ರೈವ್ ಹೋದ್ರು ಅಂತ ಎಲ್ಲ ಸುದ್ದಿ ಬರ್ತಾ ಇದೆ ಅಲ್ಲ, ಅದು ಹೆಂಗೆ ಸಾಧ್ಯ ಸರ್? ಅದು ಹೆಂಗೆ ಸಾಧ್ಯ? ಐ ಡೋಂಟ್ ನೋ, ಐ ಕೆನಾಟ್ ಬಿಲೀವ್ ಇಟ್ ಮೇಡಮ್. ಹೇಗೆ ಆತರ ಮಾಡಕ್ ಸಾಧ್ಯ ಮೇಡಮ್? ಯಾರಾದ್ರೂ ಪಾಪುನ ಹಿಂದೆ ಇಟ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಬರ್ತ್ಡೇ ಪಾರ್ಟಿ, ಇನ್ಫ್ಯಾಕ್ಟ್ 23rd is her birthday, not 24th ಆಲ್ಸೋ. ಅವ್ರು ಯಾಕೆ 24th ಮಾಡಿದ್ದಾರೆ ಬರ್ತ್ಡೇ ಪಾರ್ಟಿ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ಪಾಪುನ ಹಿಂದೆ ಆತರ ಏನೋ ಹಲ್ಲೆ ಮಾಡಿ ಹಿಂದೆ ಇಟ್ಟು ಮತ್ತೆ ಕಾಫಿ ಡೇ ಹೋಗ್ಬಿಟ್ಟು ಅವ್ರು ಪಾರ್ಟಿ ಮಾಡ್ತಾ ಇದಾರೆ ಅಂದ್ರೆ, ಐ ರಿಯಲಿ ಕೆನಾಟ್ ಕಾಂಪ್ರಿಹೆಂಡ್ ಈ ಸಿಚುವೇಶನ್. ನಂಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್ ನನಗೆ. ಹೌ ಇಸ್ ದಟ್ ಇವನ್ ಪಾಸಿಬಲ್? ಯಾವ ತರ ಮಾಡಕ್ಕಾಗತ್ತೆ ಮೇಡಮ್? ಈ ತರ ಜನರು, ಈ ತರ ಜನರು ಬದುಕಿದಾರ ಈ ಭೂಮಿ ಮೇಲೆ ಅಂತ ಅನ್ಸ್ತಾ ಇದೆ ಮೇಡಮ್ ನನಗೆ. ನಾನು ಬೇರೆ ವಿಚಾರಗಳಾಗ್ಬಿಟ್ರೆ ನಾನು ಯೋಚನೆ ಮಾಡಬೇಕಾಗೇ ಇಲ್ಲ ಸರ್. ಬಾಯಿಗೆ ಪದಗಳು ಹಂಗೆ ಫುಟ್ಪಟ ಅಂತ ಬಂದ್ಬಿಡವು. ಈ ವಿಚಾರದಲ್ಲಿ ನನಗೆ ನಾಲ್ಗೆನೇ ಹೊರಳ್ತಾ ಇಲ್ಲ ನಿಜ ಹೇಳ್ಬೇಕಂದ್ರೆ. ಏನು ಮಾತಾಡಬೇಕು ಅಂತ ಕಂಪ್ಲೀಟ್ ನನಗೆ ಒಂಥರ ಮೈಂಡೇ ಬ್ಲಾಕ್ ಆದಂಗೆ ಆಗ್ತಾ ಇದೆ. ಆಲ್ ರೈಟ್, ಓಕೆ. ಪ್ರವೀಣ್ ಅವರೇ, ನೀವೇನಾದರೂ ಈ ವಿಚಾರದಲ್ಲಿ ಯಾರಿಗಾದ್ರೂ ಅವರ ಅಣ್ಣ ಅಥವಾ ಅವ್ರ ತಾಯಿ ಯಾರಾದರೂ ಸಂಪರ್ಕ ಮಾಡಿದಾರಾ ನಿಮಗೆ ಈ 2-3 ದಿನದಲ್ಲಿ? ಯಾರು ನಿಮ್ಗೆ ಮಾತಾಡಿಲ್ಲ? ಹೆಂಗೆ ಇವರು ಲೈಫ್ ಸ್ಟೈಲ್ ನಿಮ್ಮ ಹೆಂಡತಿದು? ಅವರು ಈಗ ಒಂಥರ ಒಳ್ಳೆ ಹೋಟ್ಲ್ಗಳಿಗೆ ಹೋಗಿ ಅಲ್ಲೇ ತಿನ್ಬೇಕು, ಒಳ್ಳೆ ಬಟ್ಟೆಗಳು ಹಾಕೊಬೇಕು. ಅವ್ರು ಇತ್ತು ಮೇಡಮ್, ಲೈಕ್ 3 months ಒಂದ್ಸತಿ ನಾವು ಮೂವೀಸ್ ಗಳಿಗೆ ಹೋಗ್ತಾ ಇದ್ವಿ. ಎವ್ರಿ ವೀಕೆಂಡ್ ಐದರ್ ಬ್ರೇಕ್ಫಾಸ್ಟ್, ಲಂಚ್ or ಡಿನ್ನರ್ ಆಚೆ ಮಾಡ್ತಾ ಇದ್ವಿ ನಾವು. ಒಬ್ರು ನಾರ್ಮಲ್ ಆಗಿ ಇರೋ ತರನೇ ಇದ್ರು ಮೇಡಮ್. ಇಷ್ಟು ಕಾಂಪ್ಲಿಕೇಟೆಡ್ ಇದ್ದಾಳೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಮೇಡಮ್ ನನಗೆ. ಈ ತರ ಎಲ್ಲ ಹೈ ಲೈಫ್ ಬೇಕು ಅಂತೆಲ್ಲ ಬಯಸೋದು ಅಂತದ್ ನಾನು ಯಾವತ್ತು ಕೇಳೇ ಇರ್ಲಿಲ್ಲ. ನಾವ್ ಹೆಂಗ್ ಎಷ್ಟಿದ್ವೋ ಅಷ್ಟ್ರಲ್ಲಿ ಕಾಲ್ ಚಾಚ್ಕೊಂತಿದ್ವಿ, ನಾವು ಮಲ್ಕೊಂತ ಇದ್ವಿ, ನಾವು ನಮ್ ಲೈಫ್ ನಾವ್ ನಡ್ಸ್ಕೊಂಡ್ ಹೋಗ್ತಾ ಇದ್ವಿ. ಆಲ್ ಆಫ್ ಅ ಸಡನ್ ಇವಳು ಬಂದು ಈ ತರ ಅವ್ನು 1000 ಕೋಟಿ ಅಧಿಪತಿ ಅವನು, ಇಷ್ಟಕ್ಕೊಂದು ಕಾರ್ಗಳು ಐತೆ, 4 ಲಕ್ಷ 5 ಲಕ್ಷದ ವಾಚ್ ಕಟ್ಕಂತಾನೆ ಅವನು, ನೀನು ಹಿಂಗಿದೀಯಾ, ನನಗ್ ಅವನೇ ಚೆನ್ನಾಗ್ ನೋಡ್ಕಂತಾನೆ, ನಾನು ಅಲ್ಲೇ ಇರ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ದಾಗ್ಲೇ ನನಗೆ ಇದು ಯಾವ ಫೇಸ್ ಇದಾ ಪ್ರಿಯಾಂಕಾ ಅಂತ ನನಗೆ ಅವಾಗ ಡೌಟ್ ಬರಕ್ ಸ್ಟಾರ್ಟ್ ಆಯ್ತು ಮೇಡಮ್. ಮತ್ ಬರ್ತಾ 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 ಅವ್ರ ವಿಷಯ ಕೇಳ್ದಾಗೆಲ್ಲ ಅದು ಅತಿರೇಕದಲ್ಲೇನೆ ಕೇಳ್ತಾ ಇದೀನಿ. ಅದನ್ನ ಯಾವ್ದು ನಾರ್ಮಲ್ ಆಗಿರೋದು ಏನೂ ಕೇಳ್ತಾ ಇಲ್ಲ ನಾನು. ಏನಾದ್ರೂ ಅಸಹಾಯಕತೆ ಇತ್ತಾ ತಿನ್ನಕ್ಕೆ, ಉಣ್ಣಕ್ಕೆ, ಅಥವಾ ಗಂಭೀರವಾದಂಥ ಬಡತನ, ಜೀವನ ಮಾಡೋಕ್ಕಾಗದೇ ಇರುವಂಥ ಅಸಹಾಯಕತೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು? ಫಾರಿನ್ ಟ್ರಿಪ್ಸ್ ಗಳಿಗೂ ಹೋಗಿ ಬಂದಿದೀವಿ, ಥೈಲ್ಯಾಂಡ್ಗೆ ಹೋಗಿ ಬಂದಿದೀವಿ ಎಲ್ಲ ಫ್ಯಾಮಿಲಿ ಆಗಿ ನಾವು.
ನಾವ್ ಎಲ್ಲ ಹೇಳ್ತಾ ಇದಿಲ್ಲ ಮೇಡಮ್, ಎವ್ರಿ ವೀಕ್ ಒನ್ ಐದರ್ ಬ್ರೇಕ್ಫಾಸ್ಟ್, ಲಂಚ್ ಆರ್ ಡಿನ್ನರ್ ಆಚೆ ಮಾಡ್ಬೇಕು. ನಮ್ದು ಅದೊಂದು ಪಾಲಿಸಿ ಅದು. ಆಮೇಲೆ ಎಲ್ಲರ ಬರ್ತಡೇಗಳಿಗೂ ನಾವು ಹೊಸ ಬಟ್ಟೆಗಳು ತಗೊಬೇಕು. ಎಲ್ಲರ ಬರ್ತಡೇನು ನಾವು ಕೇಕ್ ಕಟಿಂಗ್ ಮಾಡ್ಬೇಕು, ಒಳ್ಳೆ ಹೋಟ್ಲಲ್ಲಿ ತಿನ್ಬಿಟ್ಟು ಬರ್ಬೇಕು ಅಂತ ಹಿಂಗೆ ಇದ್ದಿದ್ ನಾವ್ ನಾರ್ಮಲ್. ಅಂಡ್ ಬರ್ತಡೇ ಮಾಡಿದಾಗ ಅವ್ರ ಮಕ್ಕಳು, ಇದು ಫ್ರೆಂಡ್ಸ್ಗಳು, ಅವರು ಇವ್ರು ಎಲ್ಲರೂ ಕರ್ಸ್ಕೊಂಡೆ ನಾವು ಬರ್ತಡೇ ಮಾಡ್ಕೊಂತ ಇದೀವಿ. ಒಬ್ಬೊಬ್ರೆ ಹೋಗ್ಬಿಟ್ಟು ನಾವು ಬರ್ತಡೇ ಮಾಡಿರ್ತಾವ ಯಾವತ್ತು ನಾವು. ಯಾವ ಅಸಹಾಯಕತೆನೂ ಇರಲಿಲ್ಲ. ಬೇಕಂದಾಗ ಕಾಂಪ್ರಮೈಸ್ ಆಗಕ್ಕೆ ಯಾವ ಕಾಂಪ್ರಮೈಸ್ ಆಗಕ್ಕೆ ಯಾವ ಅಸಹಾಯಕತೆನೂ ಇರಲಿಲ್ಲ. ನೋ 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 ನಥಿಂಗ್ ಲೈಕ್ ದಟ್. ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ನೀರಿಲ್ಲ, ಅದೆಲ್ಲ ಏನಿಲ್ಲ ಮೇಡಮ್. ಅವೆಲ್ಲ ಸುಳ್ಳು. ಅದೇನೋ ಹೇಳಿದ್ರೆ ಸುಳ್ಳು ಅದೆಲ್ಲ. ಹ್ಮ್ ಐ ಹವ್ ಮೇಡ್ ಶ್ಯೂರ್ ಮೈ ಡಾಟರ್ಸ್ ಮತ್ತೆ ಮೈ ವೈಫ್ ಹ್ಯಾವ್ ಲೆಡ್ ಅ ಕಂಫರ್ಟಬಲ್ ಲೈಫ್ ಮಾಡಿ.